ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಯುಗಾದಿ ಹಬ್ಬದಲ್ಲಿ ರೆಟ್ರೋ ಲುಕ್ ಒಂದು ಕ್ರಿಯೇಟ್ ಮಾಡಿದ್ದೆ. ಅದು ಹೆಂಗೆ ಮಾಡಿಕೊಂಡೆ ಅಂತೇಳ್ಬಿಟ್ಟು ಈ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೈಸ್ ಮೇಕಪ್ಪು. ನನಗಂತೂ ತುಂಬ ಖುಷಿ ಆಗೋಯ್ತು. ನನಗೆ ಮೇಕಪ್ ಮಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ನೀವೇ ನೋಡಿ. ಮತ್ತು ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಡೀಟೇಲಾಗಿ ಈ ವಿಡಿಯೋದಲ್ಲಿದೆ. ನೋಡಿ ಹೆಂಗಿದೆ ಅಂತೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಓಕೆ ಗೈಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೋಡಿ ರೆಟ್ರೋ ಲುಕ್ಕು ಯಾವ ಥರ ಕ್ರಿಯೇಟ್ ಮಾಡಿದ್ದೀನಿ ಅಂತೇಳ್ಬಿಟ್ಟು. ನನ್ನದೇ ಅಷ್ಟು ದೃಷ್ಟಿ ಆಯ್ತೇನೋ, ನಾನು ದೃಷ್ಟಿ ತಕ್ಕೊಳ್ತಾನೆ ಇದ್ದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ. ವೀಡಿಯೋಸು ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಗೈಸ್. ಓಕೆ ನೋಡಿ ಹೆಂಗಿದೆ ಅಂತ ಹೇಳಿ ಗೈಸ್. ನೋಡಿ ನಾನು ಸ್ಯಾರಿ ಈ ಥರ ಮಾಡ್ಕೊಂಡಿದ್ದೀನಿ. ಅಂದರೆ ಜಸ್ಟು ಸಿಂಗಲ್ ಪ್ಲೀಟ್ ಹಾಕ್ಕೊಂಡಿದ್ದೀನಿ. ನೆರಿಗೆ ಎಲ್ಲ ಇಟ್ಕೊಂಡಿಲ್ಲ ಗೈಸ್. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಯಾವಾಗಲೂ ನೆರಿಗೆ ಹಾಕ್ಕೊಳ್ತಾ ಇದ್ದೆ. ಈ ಸತಿ ಸಿಂಗಲ್ ಪ್ಲೀಟಲ್ಲೇ ಹಾಕೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಸ್ವಲ್ಪ ಮಾಯ್ಶ್ಚರೈಸರ್ ಹಾಕ್ಕೊಳ್ತೀನಿ. ಮಾಯ್ಶ್ಚರೈಸರ್ ಬಂದು ನಾನು ನನ್ನ ಮಗಳದು ಕ್ರೀಮ್ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಲೋಷನ್. ಬಿಸಿಲು ಕಾಣಿಸ್ತಿಲ್ಲ, ಇದನ್ನೇ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ಇದು ಮತ್ತೆ ನೇಲ್ಸು, ಫೇಕ್ ನೇಲ್ಸು ಬರುತ್ತಲ್ವ, ಅಂದರೆ ತೊಗೊಂಡು ಬಂದೆ ನಾನು ಶಾಪಿಂದ. ಇದನ್ನು ಮಾಡ್ಕೊಳಕ್ಕೆ ಟೈಮ್ ಸಿಕ್ಕಲ್ಲ ಅಂತ ಅಂದಾಗ ಇದನ್ನು ಯೂಸ್ ಮಾಡೋಣ ಅಂತ. ತುಂಬ ಚೆನ್ನಾಗಿದೆ, ಆದರೆ ತುಂಬ ಕಷ್ಟ ಗೈಸ್ ಇದನ್ನು ಮೇಂಟೈನ್ ಮಾಡೋದು. ಡಿಸೈನ್ ಮಾತ್ರ ನೋಡೋಕ್ಕೆ ಚೆನ್ನಾಗಿತ್ತು. ನಾರ್ಮಲ್ ನೇಲ್ಸ್ ಅಷ್ಟು ಬರಲ್ಲ ಗೈಸ್. ಇದು ಬಿಸಿಲು, ನಾರ್ಮಲ್ ನೇಲ್ಸ್ ಅಷ್ಟು ಬರಲ್ಲ. ನೇಲ್ಸ್ ಎಲ್ಲ ಆಮೇಲೆ ನಾನು ಇನ್ನು ಡೀಟೇಲಾಗಿ ತೋರಿಸ್ತೀನಿ. ಕ್ರೀಮ್ ಹಾಕ್ಕೊಂಡಿದ್ದೀನಿ ಕೈಯಲ್ಲಿ. ಮಾಯ್ಶ್ಚರೈಸರು ನಾನು ಜಾಸ್ತಿ ಬೇಬಿ ಕ್ರೀಮೇ ಯೂಸ್ ಮಾಡ್ತೀನಿ. ಇವಳ್ದೇ ನನ್ನ ಕ್ರೀಮು ಅಷ್ಟೇ ಬೇಬಿ ಕ್ರೀಮೇ ಯೂಸ್ ಮಾಡಿಬಿಡ್ತೀನಿ. ಮಾಯ್ಶ್ಚರೈಸರ್ ಆಗಿದೆ. ಇವಾಗ ಸ್ವಲ್ಪ ಕ್ರೀಮ್ ಹಾಕಿ. ನಾ ಕಲರ್ ಕರೆಕ್ಟರು ಅದೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ಜಸ್ಟು ಪ್ರೈಮರ್ ಯೂಸ್ ಮಾಡಿಬಿಟ್ಟು ಹಂಗೆ ಗೈಸ್. ನಾನು ಕಲರ್ ಕರೆಕ್ಟರೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ, ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಬಿಸಿಲಲ್ಲಿ ಏನು ಕಾಣಿಸಲ್ಲ ಗೈಸ್. ಪ್ರೈಮರ್ ಇದು. ಪ್ರೈಮರ್ ಆಯಿತು. ಇವಾಗ ಹಂಗೆ ಕ್ರೀಮ್ ಅಪ್ಲೈ ಮಾಡ್ತೀನಿ. ಕಲರ್ ಕರೆಕ್ಟ್ ಎಲ್ಲ ಏನು ಮಾಡ್ಕೊಳ್ಳಲ್ಲ, ಏನು ಸಿಂಪಲ್ ಆಗಿ ರೆಡಿ ಆಗ್ತೀನಿ. ನೋಡಿ ನಾನು ಡಾಟ್ ಥರ ಅಲ್ಲಲ್ಲಿ ಮಾತ್ರ ಡಾಟ್ ಥರ ಹಾಕೋತೀನಿ. ಜಾಸ್ತಿ ಒಂದೇ ಸತಿ ಅಪ್ಲೈ ಮಾಡಲ್ಲ, ಕೈ ಹಾಕಿ ಉಜ್ಜಲ್ಲ. ಜಸ್ಟ್ ಅದನ್ನು ಡ್ಯಾಪ್ ಮಾಡ್ತೀನಿ. ನೋಡಿ ನೀಟಾಗಿ ಹಿಂಗೆ ಡ್ಯಾಪ್ ಮಾಡ್ಕೊಬಿಡ್ಬೇಕು. ಸೇಮ್ ಅದೇ ಥರ ಈ ಕಡೆನೂ ಹಾಕ್ಕೊತಿದ್ದೀನಿ. ನೋಡಿ ಇವಾಗ ಈ ಕಡೆ ಹಾಕಿರೋದಕ್ಕೂ ಇಲ್ಲಿ ಹಾಕಿಲ್ಲ, ಒಂಥರ ಹೆಂಗೆ ಕಾಣಿಸುತ್ತೆ ಮೇಕಪ್ಪು ಗೈಸ್. ನೋಡಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ. ಇವಳಿಗೂ ಹಾಕ್ತಾ ಇದ್ದೀನಿ ಹಂಗೆ ನಾನು ಹಾಕ್ಕೊಂಡು. ಅವಳಿಗೆ ನೋಡಿ ಮುಖನೇ ಒಂದು ಕಲರ್ ಇದೆ, ಇದೇ ಒಂದು ಕಲರ್ ಇದೆ, ಅದಕ್ಕೆ ಈ ಕಲರ್ ನೋಡು ಈ ಕಲರ್ ನೋಡು ಅಂತ ಹೇಳಿ. ಓಕೆ ಗೈಸ್, ನೀಟಾಗಿ ಬ್ಲೆಂಡ್ ಮಾಡಿಕೊಂಡು
ಈ ಥರ ಇದು ಫುಲ್ಲು ಗೈಸ್. ಇಲ್ಲಿ ಯಾವತ್ತೂ ಅಷ್ಟೇ ನಾವು ಇಲ್ಲಿ ಹಿಂಗೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತೀವಿ. ಯಾವತ್ತೂ ಅಷ್ಟೇ ನೀಟಾಗಿ ಈ ಥರ ಬ್ಲೆಂಡ್ ಮಾಡಬೇಕು. ಯಾಕೆ ಅಂದರೆ ಮಾರ್ಕ್ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಆದಷ್ಟು ನಾವು ಈ ಥರ ಮಾಡಿದ್ರೆ ಗೊತ್ತಾಗಲ್ಲ ಮೇಕಪ್ ಮಾಡಿದ್ದೀವಿ ಅಷ್ಟೊಂದು ಅಂತ. ಇಲ್ಲಾಂದರೆ ನಾವು ಸುಮ್ಮನೆ ಹಿಂಗೆ ಮಾಡಿರ್ತೀವಿ, ಇಲ್ಲಿ ಹಂಗಂಗೆ ಬಿಟ್ಬಿಟ್ಟಿರ್ತೀವಿ, ನೀಟಾಗಿ ಗೊತ್ತಾಗ್ಬಿಡುತ್ತೆ ಅದು ಮೇಕಪ್ ಹಾಕಿರೋದು. ನ್ಯಾಚುರಲ್ ಲುಕ್ ಬರಬೇಕಂದ್ರೆ ಆ ಥರ ಮಾಡಬೇಕಾಗುತ್ತೆ. ನೋಡಿ ಇಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ. ಇವಾಗ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ ಅಷ್ಟೇ. ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಗೈಸ್ ನಾನು. ಓಕೆ ರೆಡಿ ಇಷ್ಟೇ. ಇದ್ರ ಮೇಲೆ ನಾನು ಸ್ವಲ್ಪ ಬ್ಲಷು ಎಲ್ಲ ಮಾಡಿಕೊಂಡು ಕಾಜಲ್ಲು, ಲಿಪ್ಸ್ಟಿಕ್ಕು, ಐಲೈನರು, ಮಸ್ಕರ ಹಾಕ್ಕೊತೀನಿ ನಾನು ಇವಾಗ ಇಷ್ಟು. ಕಾಲಲ್ಲಿ ಹಾಕೋತೀನಿ. ಎರಡು ಕಣ್ಣಿಗೂ ಕಾಜಲ್ ಹಾಕೊಂಡಿದ್ದೀನಿ ಗೈಸ್. ಕಣ್ಣು ಮೇಲೆ ಸ್ವಲ್ಪ ಲೈಟಾಗಿ ಕಲರ್ ಹಾಕೋಣ ಅಂದ್ಕೊಂಡಿದ್ದೀನಿ. ಲೈಟ್ ಕಲರೇ. ನಿಮಗೆ ಬಿಸಿಲಲ್ಲಿ ಗೊತ್ತಾಗ್ತಿಲ್ಲ. ಲಾಸ್ಟಲ್ಲಿ ನಾನು ಅಂದರೆ ಇವಾಗ ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಲಾಸ್ಟಲ್ಲಿ ಲುಕ್ ಹೆಂಗಿದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಈಗ ಐಲೈನರ್ ಹಾಕ್ಕೊಳ್ತೀನಿ ನಾನು. ಕನ್ನಡಿಯಲ್ಲಿ ನೋಡ್ಕೊಂಡು ಹಾಕ್ಕೊತೀನಿ. ಇದು ಮೊಬೈಲಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಗೈಸ್. ಐಲೈನರ್ ಹಾಕ್ಕೊಂಡಿದ್ದೀನಿ ಗೈಸ್. ನೋಡಿ ಕಣ್ಣು ಹಾಕ್ಕೊಂಡಿದ್ದೀನಿ. ಇವಾಗ ಮಸ್ಕರ ಹಾಕ್ಕೊಂಡಿದ್ದೀನಿ. ಬಿಡಿ ಮಸ್ಕರ ಹಾಕೊಂಡ್ಮೇಲೆ ಕಣ್ಣು ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ. ಇನ್ನೂ ಐಬ್ರೋ ಪೆನ್ಸಿಲ್ ಹಾಕ್ಕೊಂಡಿಲ್ಲ, ಲಿಪ್ಸ್ಟಿಕ್ ಹಾಕ್ಕೊಂಡಿಲ್ಲ, ಬ್ಲಷ್ ಹಾಕ್ಕೊಂಡಿಲ್ಲ. ಅಷ್ಟು ಹಾಕಿದ್ರೆ ಮೇಕಪ್ ಫಿನಿಶ್. ನಾನು ಪೌಡರ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ. ನನಗೆ ಐಬ್ರೋ ಪೆನ್ಸಿಲ್ ಅಷ್ಟೊಂದು ಅವಶ್ಯಕತೆ ಇಲ್ಲ, ಜಾಸ್ತಿ ತಿಕ್ಕಾಗೆ ಇದೆ, ಜಾಸ್ತಿ ಆಗಿಬಿಡುತ್ತೆ ಹಾಕೊಂಡಾಗ. ಅದಕ್ಕೆ ಸುಮ್ಮನೆ ಲೈಟಾಗಿ ಹಾಕ್ಕೊತೀನಿ. ನೋಡಿ ಐಬ್ರೋ ಪೆನ್ಸಿಲ್ ಹಚ್ಚಿದ್ದೀನಿ. ಅದು ಕಾಣಿಸ್ತಿದೆ ಇಲ್ಲಿ ಹಚ್ಚಿರೋದು ಗೆರೆ. ಅದು ನಾನು ಈ ಥರ ಸ್ಪೂಲಿಯಲ್ಲಿ ಬ್ರಷ್ ಮಾಡ್ತೀನಿ, ನೀಟಾಗಿ ಹೋಗ್ಬಿಡುತ್ತೆ. ಇದು ಹೌಡು ಇದೆ. ಏನೇನು ಸರ್ಕಸ್ ಮಾಡ್ತಾಯಿದ್ದೀನಿ ನೋಡಿ ಗೈಸ್ ನಾನು ಮೇಕಪ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಸ್ವಲ್ಪ ಮೇಕಪ್ಸು ವೀಡಿಯೋಸು ಎಲ್ಲ ಮಾಡಲ್ಲ. ಇಷ್ಟೆಲ್ಲ ಕಷ್ಟಪಡಬೇಕಂತ. ಇದಕ್ಕೇ ಒಂದು ಸೆಟ್ ಥರ ಮಾಡಿಕೊಂಡು ಆದಷ್ಟು ಬೇಗ ನೀಟಾಗಿ ಒಂದು ಏನಾದರೂ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊತೀನಿ. ಆವಾಗ ನೀಟಾಗಿ ಹೇಳ್ಕೊಡೋಕ್ಕೆ ಚೆನ್ನಾಗಿರುತ್ತೆ.
ಏನು ಮಾಡೋಕ್ಕಾಗಲ್ಲ ಗೈಸ್, ಇವಾಗ ಸ್ವಲ್ಪ ಇಕ್ಕಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ವೀಡಿಯೋಸ್ ಮಾಡೋದೇ ಬೇಡ ಅನಿಸುತ್ತೆ. ಒಬ್ಬೊಬ್ರು ಕೇಳ್ತಾ ಇರ್ತಿರಲ್ಲ ನೀವು ಹೆಂಗೆ ರೆಡಿ ಆಗ್ತೀರಾ, ಅವಾಗ ರೆಡಿ ಆಗ್ಬೇಕಾರೆ ಹಂಗೆ ಒಂದು ವ್ಲಾಗ್ ಮಾಡಿಬಿಟ್ರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇರ್ತೀನಿ ಅಷ್ಟೇ. ನೋಡಿ, ಐಬ್ರೋದು ಆಯಿತು, ಕಾಜಲ್ ಆಯಿತು, ಮಸ್ಕರಾ, ಐಲೈನರ್ ಎಲ್ಲ ಮುಗೀತು. ಲಿಪ್ಸ್ಟಿಕ್, ಬ್ಲಷ್ ಅಷ್ಟೇ. ಲಿಪ್ಸ್ಟಿಕ್, ಪೆನ್ಸಿಲ್ನ ಫಸ್ಟು ಎಡ್ಜಿಂಗ್ ಮಾತ್ರ ಹಾಕೊತಾ ಇದ್ದೀನಿ. ಇವಾಗ ಇದ್ರೊಳಗಡೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ನಾನು ಇದು ಲೈಟ್ ಪಿಂಕ್ ಇದೆ ಅಲ್ವಾ, ಲೈಟ್ ಪಿಂಕು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಚೆನ್ನಾಗಿ ಕಾಣಿಸಿದ್ರೆ ಓಕೆ, ಚೆನ್ನಾಗಿಲ್ಲ ಅಂದರೆ ರಿಮೂವ್ ಮಾಡಿಬಿಟ್ಟು ಡಾರ್ಕ್ ಕಲರ್ ಹಾಕ್ಕೊಳ್ತೀನಿ. ಚೆನ್ನಾಗಿದೆಯಾ ಗೈಸ್? ನನಗೇನು ಚೆನ್ನಾಗಿದೆಯಾ ಇಲ್ಲ, ಇದು ವಿಡಿಯೋದಲ್ಲಿ ಚೆನ್ನಾಗೇ ಕಾಣಿಸ್ತಿದೆ, ರಿಯಲ್ ಆಗಿ ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಮಾಮ ಲಿಪ್ಸ್ಟಿಕ್ ಎಟ್ಲಂದು ಹೇಳಕ್ಕೆ ನೋಡ್ರಿ, ಬಾಗೋದು ಮಗ. ಓಕೆ, ನನ್ನ ಮಗಳು ಚೆನ್ನಾಗಿದೆ ಅಂತ ಅಂದಿದ್ದಾಳೆ. ನೋಡೋಣ, ಫುಲ್ ರೆಡಿ ಆಗಿಬಿಟ್ಟು ಚೆನ್ನಾಗಿಲ್ಲ ಅಂದರೆ ಒರ್ಸಾಕ್ತೀನಿ. ಅಲ್ಲಿವರೆಗೂ ಇರಲಿ. ವೀಡಿಯೋಗೆಲ್ಲ ಚೆನ್ನಾಗಿ ಬರ್ತಿದೆ. ವಾ ನನಗೆ ಒಂದು ಸ್ವಲ್ಪ ಅದು ಚೆನ್ನಾಗೇ ಇದೆ. ವೀಡಿಯೋಗೆ ಯಾಕೋ ಕನ್ನಡಿಯಲ್ಲಿ ಒಂಥರ ಕಾಣಿಸ್ತಿದೆ. ನೋಡೋಣ, ಸೆಟ್ ಆಗಲಿ. ಹೊಸ್ದಾಗಿ ಟ್ರೈ ಮಾಡಿದ್ದೀನಲ್ವ, ಅದಕ್ಕೆ ಏನಾದರೂ ಅದು ಅನ್ನಿಸ್ತಿದೆನೋ, ನೋಡೋಣ. ಇವಾಗ ಹೀರೋಯಿನ್ ಎಲ್ಲ ಈ ಥರ ಕಲರ್ಸೇ ಹಾಕೋದಂತೆ. ನಾನು ಹೀರೋಯಿನ್ ಅಲ್ಲ, ಮುದುಕಿನೂ ಅಲ್ಲ ನಾನು. ನೋಡಿ ಗೈಸ್, ಎಷ್ಟು ಹೊಟ್ಟೆವರು ಇವ್ರಿಗೆ. ಆವಾಗಿಂದ ರೆಡಿ ಆಗ್ಬಿಟ್ಟು ಎಲ್ಲಿಗೋಗ್ತೀಯ ಅಂತ ಕೇಳ್ತವ್ರೆ. ಹಬ್ಬ, ಅದಕ್ಕೆ ರೆಡಿ ಆಗ್ತಾ ಇದೀವಿ ಅಷ್ಟೇ. ಎಲ್ಲಾದರೂ ಹೋದ್ರೆ ಮಾತ್ರ ರೆಡಿ ಆಗಬೇಕಾ? ಲುಕಿಂಗ್ ಲೈಕ್ ವಾವ್. ಒಂದು ಸ್ಟಿಕ್ಕರ್ ಇಟ್ಕೊಳ್ಳಿ ಗೈಸ್. ಏನು ಗೊತ್ತಾ, ನಾನು ಒಂದು ಸ್ವಲ್ಪ ಈ ಸತಿ ದೊಡ್ಡ ಸ್ಟಿಕ್ಕರು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಟ್ರೈ ಅಷ್ಟೇ. ಚೆನ್ನಾಗಿದ್ರೆ ಇಟ್ಕೋತೀನಿ, ಇಲ್ಲಾಂದರೆ ಇಲ್ಲ. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ನನಗೆ ಅನ್ನಿಸ್ತಿದೆ ಒಂದು ಸ್ವಲ್ಪ ದೊಡ್ಡದು ಯಾವಾಗಲೂ ಚಿಕ್ಕದು ಇಡ್ತಿದ್ನಲ್ವ, ಅದಕ್ಕಿಂತ ಒಂದು ಸೈಜ್ ಸ್ವಲ್ಪ ದೊಡ್ಡದು ಇಡೋಣ ಅಂತ ಅನ್ನಿಸ್ತಿದೆ. ಡಾರ್ಕ್ ಗ್ರೀನ್ ಇದೆ ಇಲ್ಲಿ, ಡಾರ್ಕ್ ಗ್ರೀನ್ ಇಲ್ಲ, ಪಿಂಕ್ ಇದೆ. ನೋಡೋಣ, ಪಿಂಕ್ ಟ್ರೈ ಮಾಡೋಣ. ಚೆನ್ನಾಗಿದ್ರೆ ಇಡೋಣ, ಇಲ್ಲಾಂದರೆ ಬೇಡ. ಕಾಣಲ್ಲ ಅನ್ಕೊತೀನಿ ನನ್ನ ಪ್ರಕಾರ. ಪಿಂಕ್ ಹೌದು, ಕಾಣಿಸ್ತಿಲ್ಲ ಗೈಸ್ ಪಿಂಕ್ ಅಷ್ಟೊಂದು. ಇಲ್ಲೊಂದು ಸ್ಟಿಕ್ಕರ್ ದೊಡ್ಡದಿದೆ, ಟ್ರೈ ಮಾಡ್ತಾ ಇದ್ದೀನಿ. ಹೆಂಗಿದ್ದೀನಿ ಗೊತ್ತಾ ಗೈಸ್? ಹಳೆ ಕಾಲದವ್ರ ಥರ ಇದ್ದೀನಿ. ಹಳೆ ಕಾಲದ ಹೀರೋಯಿನ್ಸ್ ಇರ್ತಾರಲ್ಲ, ಅವ್ರಿಗೂ ಇದೇ ಥರ ಅಲ್ವಾ? ಐಬ್ರೋಸು ತಿಕ್ಕಾಗಿರುತ್ತೆ, ದೊಡ್ಡ ಸ್ಟಿಕ್ಕರ್ ಇಡ್ತಾರಲ್ಲ. ಆದರೂ ಒಂಥರ ಚೆನ್ನಾಗಿದೆ. ಅದೇ ಬೇಡ. ಐ ಡೋಂಟ್ ಲೈಕ್. ಬ್ಲ್ಯಾಕ್ ಇಟ್ಟಣ?
ನನಗೆ ಬ್ಲ್ಯಾಕ್ ಬಿಟ್ಟರೆ ಬೇರೆ ಯಾವುದು ಸೆಟ್ ಆಗೋದೇ ಇಲ್ಲ ಆಲ್ಮೋಸ್ಟ್. ಗೈಸ್ ನೋಡಿ ಹೆಂಗಿದ್ದೀನಿ, ಬ್ಲ್ಯಾಕ್ ಕಲರ್, ಇದು ಬ್ಲ್ಯಾಕ್ ಕಲರ್ ಇಟ್ಕೊಂಡಿದ್ದೀನಿ. ಒಂಥರ ಚೆನ್ನಾಗಿದೆ, ಒಂಥರ ದೊಡ್ಡದಾಯಿತು ಅಂತ, ಅಂದರೆ ವಯಸ್ಸಾಗಿರೋರ ಥರ ಕಾಣಿಸ್ತಾ ಇದ್ದೀನಿ ಅಲ್ವಾ? ಹೆಂಗೆ ಕಾಣಿಸ್ತಾ ಇದ್ದೀನಿ? ಮುದ್ದಾಗ. ಗೈಸ್ ನೋಡಿ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಲಿಪ್ಸ್ಟಿಕ್ಕು ಬೇರೆ, ಮೇಕಪ್ಪೇ ಬೇರೆ ಆಗ್ಬಿಡ್ತು ಗೈಸ್ ನಂದು. ಇರಲಿನಾ ಈ ಸತಿ ಟ್ರೈ ಮಾಡೋಣ ಗೈಸ್. ಇದೆ ಸ್ಟಿಕ್ಕರ್, ನೋಡೋಣ. ಒಂದಷ್ಟು ಇದರಲ್ಲೇ ಫೋಟೋಸ್ ತಗೊಳ್ತೀನಿ, ಒಂದಷ್ಟು ಚಿಕ್ಕದೂ ಇಟ್ಕೊಂಡು ನೋಡ್ತೀನಿ. ನಿಮಿಷ ಇದನ್ನು ತೆಗೆದ್ಬಿಟ್ಟು ಚಿಕ್ಕದಿಟ್ಟರೆ ಹೆಂಗಿರುತ್ತೆ? ಗೈಸ್ ನೋಡಿ, ಚಿಕ್ಕದು ಅಂದರೆ ಈ ಥರ ಇರುತ್ತೆ. ಇದು ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆಯಾ? ನೀವೇ ಕಮೆಂಟ್ ಮಾಡಿ ನೋಡೋಣ. ಇವಾಗ ನಾನು ಇದು ಸದ್ಯಕ್ಕೆ ಇದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಫುಲ್ ಮೇಕಪ್ ಆದಮೇಲೆ ಚೆನ್ನಾಗಿದ್ದರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ತೆಗೆದ್ಬಿಡ್ತೀನಿ. ಓಕೆನಾ? ಓಕೆ ಗೈಸ್, ಇವಾಗ ಮೇಕಪ್ ಎಲ್ಲ ರೆಡಿ ಆಗಿದ್ದೇನೆ. ಫುಲ್ ಇಷ್ಟೇ ಮೇಕಪ್ಪು ನಂದು. ಇಷ್ಟ್ರ ಮೇಲೆ ನಾನು ಇನ್ನೇನು ಹಾಕ್ಕೊಳ್ಳಲ್ಲ. ಬಳೆನೂ ನೋಡಿ, ಬ್ಲ್ಯಾಕ್ ಬಳೆ ಹಾಕ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಬ್ಲ್ಯಾಕ್ ಬಳೆ, ಆದರೂ ಒಂಥರ ಚೆನ್ನಾಗಿ ಕಾಣಿಸ್ತಿದ್ದೀನಿ ಗೈಸ್. ಇನ್ನೂ ತಲೆ ಬಾಚ್ಕೊಂಡಿಲ್ಲ. ತಲೆ ಬಾಚ್ಕೊಂಡ್ಮೇಲೆ ಫುಲ್ ಮೇಕಪ್ ಹೆಂಗಿರುತ್ತೆ ನೋಡೋಣ. ಇಷ್ಟೇ. ಇವಾಗ ಇದಕ್ಕೆ ಹೋಗ್ಬಾರ್ದು ಅಂತ ಮೇಕಪ್ ಫಿಕ್ಸರ್ ಹಾಕ್ಕೊತೀನಿ. ಶೈನಿಂಗ್ ಗೀನಿಂಗ್ ಏನೂ ಹಾಕ್ಕೊಂಡಿಲ್ಲ ಗೈಸ್ ನಾನು. ನನಗೆ ಒಂದು ಸ್ವಲ್ಪ ಮ್ಯಾಟ್ ಫಿನಿಶಿಂಗೇ ಇಷ್ಟ ಆಗುತ್ತೆ, ಶೈನಿಂಗ್ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಶೈನಿಂಗ್ ಹಾಕ್ಕೊಂಡಿಲ್ಲ. ಲೆನ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಕಣ್ಣು ಸ್ವಲ್ಪ ಚಿಕ್ಕದಿದೆ, ಲೆನ್ಸ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಅದು ಸ್ವಲ್ಪ ಕಣ್ಣು ಚೆನ್ನಾಗಿ ಅಗಲ ಇರುತ್ತಲ್ವ, ಅವರು ಚೆನ್ನಾಗಿರುತ್ತೆ, ನನಗಷ್ಟು ಚೆನ್ನಾಗಿ ಕಾಣಿಸಲ್ಲ ಗೈಸ್. ಆದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿ ಕಾಣಿಸಿಲ್ಲ, ಅದಕ್ಕೆ ತೆಗೆದುಬಿಟ್ಟಿದ್ದೀನಿ. ಅದು ನೈಲ್ಸ್ ನೋಡಿ ಇವಾಗ ಕಾಣಿಸ್ತಿದ್ಯಾ? ಆದರೂ ನಾವು ಮಾಡೋ ಅಷ್ಟು ನೈಲ್ಸ್ ಥರ ಬರಲ್ಲ ಗೈಸ್. ಇವು ತುಂಬ ಇರಿಟೇಟ್ ಮಾಡ್ತವೆ. ತುಂಬ ಚೆನ್ನಾಗಿದೆ ನೈಲ್ಸ್, ಅದರ ಡಿಸೈನ್ಸು. ಇವತ್ತು ಒಂದಿನ ಇರಲಿ ಹಬ್ಬಕ್ಕೆ, ವೀಡಿಯೋಸ್ ಮಾಡೋಕ್ಕೆ, ಫೋಟೋಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಾಕೊಂಡು ರೆಡಿಮೇಡ್ ಇದು ತೊಗೊಂಡ್ಬಂದಿದ್ದೀನಿ. ಓಕೆ, ಮೇಕಪ್ ಲುಕ್ ಹೆಂಗೆ ಕಾಣಿಸ್ತಿದೆ ಗೈಸ್? ಹೇರ್ ಸ್ಟೈಲ್ ಮಾಡಿಕೊಂಡು ಫುಲ್ ಲುಕ್ ತೋರಿಸ್ತೀನಿ ಗೈಸ್. ತಲೆ ಬಚ್ಕೊತಾ ಇದ್ದೀನಿ ಇವಾಗ. ಚಿಕ್ಕೆ ಬಿಡಿಸಿಲ್ಲ ಗೈಸ್, ಸ್ನಾನ ಮಾಡಿಕೊಂಡು ಹಂಗೆ ಬಿಟ್ಬಿಟ್ಟಿದ್ದೆ ಕೂದಲನ್ನ, ನೋಡ್ತಿದ್ದೆ ಇವಾಗ ಬಿಡ್ಸಕ್ಕೋದ್ರೆ ಗೈಸ್. ಯಾವಾಗೂ ಗಂಟು ಹಾಕ್ಕೊತಿದ್ದೆ, ಈ ಸತಿ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಡೆ ಹಾಕೋಣ ಅಂದ್ಕೊಳ್ತಾ ಇದ್ದೀನಿ. ನೋಡ್ತೀನಿ, ಪ್ಲ್ಯಾನ್ ಮಾಡಿದ್ದೀನಿ. ಚೆನ್ನಾಗಿ ಬಂದರೆ ಜಡೆನೇ ಹಾಕ್ಕೊತೀನಿ, ಇಲ್ಲಾಂದರೆ ಗಂಟು ಹಾಕ್ಕೊಳ್ಳೋದಷ್ಟೇ. ಯಾವುದು ಹೇರ್ ಸ್ಟೈಲ್ ಸೆಟ್ ಆಗಿಲ್ಲ ಅಂದರೆ ಲಾಸ್ಟಿಗೆ ಬರೋದೇ ಗಂಟು ಗೈಸ್. ನನಗೆ ಫಸ್ಟು ಟ್ರೈ ಮಾಡ್ತೀನಿ ಹೇರ್ ಸ್ಟೈಲ್ಸು, ಯಾವುದು ಸರಿಯಾಗಿ ಆಗಿಲ್ಲ ಅಂದರೆ ಸೀದಾ ಗಂಟು ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ. ಯಪ್ಪ, ಎಷ್ಟು ಸಿಕ್ಕಿದೆ ಗೊತ್ತಾ, ಎಷ್ಟು ಹೇರ್ ಫಾಲ್ ಆಗ್ತಿದೆ. ಸ್ನಾನ ಮಾಡಿದ ತಕ್ಷಣ ಬಿಡಿಸ್ಬಿಟ್ರೆ ಏನೂ ಆಗೋಲ್ಲ ಗೈಸ್. ನಾನು ಬಿಡಿಸಿಲ್ಲ ಇವತ್ತು, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಹಂಗೆ ಬಿಟ್ಬಿಟ್ಟೆ. ಅದು ಡ್ರೈ ಆಗಿಬಿಟ್ಟಿದೆ ಅಲ್ವಾ, ಇವಾಗ ಸಿಕ್ಕೆಲ್ಲನೂ ಹಂಗೆ ಡ್ರೈ ಆಗಿಬಿಟ್ಟಿದೆ. ಇವಾಗ ಅದನ್ನು ಬಿಡಿಸೋದೇ ಕಷ್ಟ. ಯಾವತ್ತೂ ಅಷ್ಟೇ ಕೂದಲನ್ನ ಮಕ್ಕಳ ಥರ ನೋಡ್ಕೋಬೇಕು. ಹೆಂಗಂದ್ರೆ ಹಂಗೆ ಫೋರ್ಸಾಗಿ ಎಲ್ಲ ಇದು ಮಾಡಬಾರ್ದು, ಹ್ಯಾಂಡಲ್ ಮಾಡಬಾರ್ದು. ಆವಾಗ ಆ ಏರ್ ಫಾಲ್ ಅಷ್ಟು ಕಂಟ್ರೋಲ್ ಆಗುತ್ತೆ. ಹಾಕಿ ಎಳೆದು ಕಿತ್ತು ಬಿಸಾಕ್ತೀವಲ್ವ, ಅವಾಗೇ ಕೂದಲೆಲ್ಲ ಹಾಳಾಗೋದು. ಆದಷ್ಟು ನಾವು ನೀಟಾಗಿ ನಿಧಾನಕ್ಕೆ ಬಾಚಬೇಕು. ಏನು ಗೊತ್ತಾ, ಜಡೆ ನನ್ನ ಕೂದಲಲ್ಲೇ ಜಡೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಕಾಣಲ್ಲ. ಯಾಕಂದರೆ ನಂದು ವಾಲ್ಯೂಮ್ ಕಮ್ಮಿ ಇದೆ, ಅದಕ್ಕೆ ಇವಾಗ ನಾನು ಎಕ್ಸ್ಟೆನ್ಷನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಟೆನ್ಷನ್ ಹಾಕ್ಕೊಳ್ತೀನಿ. ಕರೆಕ್ಟಾಗಿ ಬೈತಲೇ ಬರೋಲ್ಲ ಗೈಸ್, ನನಗೆ ಸ್ವಲ್ಪ ಬರುತ್ತೆ.
ಈ ಥರ ಹಾಕ್ಕೊಂಡಿದ್ದೀನಿ. ನೋಡೋಣ, ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ತೆಗ್ದಾಕ್ತೀನಿ. ಯಾಕಂದರೆ ಒಬ್ಬಳೇ ಹಾಕೊತಾ ಇದ್ದೀನಿ ಅಲ್ವಾ ಗೈಸ್, ಅದಕ್ಕೇ ಪಾರ್ಟಿಷನ್ ತೊಗೊಂಡೆ ಈ ಕಡೆ. ಫೇಲ್, ಈ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ. ಯಾವಾಗಲೂ ಸ್ಟ್ರೈಟ್ ತೆಗಿತೀನಿ, ಇವಾಗ ಸೈಡ್ಗಾದರೂ ಕ್ರಾಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೈಡಿಗೆ ತೆಗೆದ್ರೂ ಚೆನ್ನಾಗಿರಲ್ಲ ಬಸ್, ನನಗೆ ಚೆನ್ನಾಗಿಲ್ಲ. ನಿಮಗೆ ಗಂಟೆ ಒಳ್ಳೆಯದು ನೋಡಿ. ಹೇರ್ಸ್ ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಇರ್ತೀನಿ. ಅಯ್ಯೋ ಮಮ್ಮಿ, ಬ್ಲ್ಯಾಕ್ ಡೋಂಟ್ ಪುಟ್ ಮಮ್ಮಿ, ಲುಕಿಂಗ್ ನಾಟ್ ಲೈಕ್. ನೋಡಿ ಗೈಸ್, ಮೇಕಪ್ ಮಾಡ್ಕೊಂಡಾಗ ಹಿಂಗೆ ಯಾರಾದರೂ ಒಂದು ಬಂದು ಏನಾದರೂ ಒಂದು ಹೇಳ್ಬಿಟ್ರೆ ನನಗೆ ಕಬ ಬಂದ್ಬಿಡುತ್ತೆ. ಕೋಪ ಅಲ್ಲ, ಮೂಡ್ ಚೇಂಜ್ ಆಗುತ್ತೆ. ಹಾಕ್ಕೊಳ್ಳೋದು ಬೇಡ. ಸ್ಟಿಕ್ಕರ್ ಚೆನ್ನಾಗಿಲ್ಲ ಅಷ್ಟೇ. ಬಸ್ ನಾನು ಪಾಪಡಿನೇ ತೆಗಿಯಲ್ಲ. ಮಮ್ಮಿ ದೇವಸ್ಥಾನಕ್ಕೆ ಹೋಗ್ತಿದ್ಯಾ ಇಲ್ಲಾಂದ್ರೆ ಎಲ್ಲಿಗೆ ಹೋಗ್ತಿದ್ಯಾ? ಯಾವ ದೇವಸ್ಥಾನಕ್ಕೂ ಹೋಗಲ್ಲ ನಾನು, ಮತ್ತೆ ಜಸ್ಟ್ ಸುಮ್ಮನೆ ರೆಡಿ ಆಗ್ತಾ ಇರೋದು. ನೋಡಿ ಗಾಯ್ಸ್, ಒಂದು ಹತ್ರ ಕರ್ಕೊಂಡೋಗಲ್ವಂತೆ. ಗೈಸ್, ಹಿಂದೆ ಇರೋ ಕೂದಲನ್ನ ಫಸ್ಟು ಒಂದು ಪೋನಿ ಹಾಕೊಂಡ್ಬಿಡ್ತೀನಿ ನಾನು. ನನಗದು ಸ್ವಲ್ಪ ಇರಿಟೇಟ್ ಕೊಡ್ತಿದೆ, ಅದಕ್ಕೆ. ನೋಡಿ ಇದು ನನ್ನ ಹೇರ್ಸ್ನ ಪೋನಿ ಹಾಕಿದ್ದೀನಿ. ಇವಾಗ ಇದನ್ನು ಪಾರ್ಟಿಷನ್ ತೆಗೆದಿದ್ದೀನಿ. ಇದನ್ನ ಏನಾದರೂ ಮಾಡೋಣ ಫ್ರಂಟಲ್ಲಿ. ಸ್ಟಿಕ್ಕರ್ ಬಾಗ್ಲು ತಾನೆ, ಸ್ಟಿಕ್ಕರ್ ಬಾಗ್ಲು ಊರ್ಕೆ ಕಟ್ಕೊಂಡೆ. ಎಷ್ಟು ಮಾಯ ಪಾತ್ಕಲ್ ಮಾಡ್ತಾರೆ. ಅಜ್ಜಿ ಕಾಲದ ಹತ್ರ ಹಾಕೋತಿದ್ದಾರೆ ಗಾಯ್ಸ್. ಚಿಕ್ಕಿ ಚಿಕ್ಕಿ ಬಾಗುಂದೆ ಬಾ ಇಟ್ಲಾ ಚಿಕ್ಕಿ ಚಿಕ್ಕಿ ಮ್ಯಾಜಿಕ್ ನೀವು ಇಟ್ಲೇನಾ? ನನ್ನ ಕೇಮನ್ ಆಗ್ಬಿಟ್ಟು ಪ್ರೊಡ್ಯೂಸ್ ಇವ ಗೈಸ್. ನೋಡಿ ಈ ಥರ ನಾನು ಎಣ್ಕೊಂಡಿದ್ದೀನಿ. ನೋಡೋಣ ಇದನ್ನು ವರ್ಕೌಟ್ ಆಗುತ್ತಾ ಇಲ್ಲ ಬೆಚ್ಚಾಗ್ತೀನ ಗೊತ್ತಿಲ್ಲ. ಎರಡು ಕಡೆ ಮಾಡ್ಕೊಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಎರಡು ಕಡೆ ಮಾಡಿಬಿಟ್ಟು ಆಮೇಲೆ ನಾನು ತೋರಿಸ್ತೀನಿ ಗೈಸ್. ನೋಡಿ ಎರಡು ಕಡೆನೂ ಹಾಕ್ಕೊಂಡಿದ್ದೀನಿ. ಇವಾಗ ಜಡೆ ಹಾಕ್ಕೊತೀನಿ ಗೈಸ್. ಎಕ್ಸ್ಟೆನ್ಷನ್ ಹಾಕ್ಕೊತೀನಿ ಅನ್ನಲ್ಲ ನೋಡಿ, ಇವಾಗ ಹಾಕ್ಕೊತೀನಿ ಎಕ್ಸ್ಟೆನ್ಷನ್ನು. ನೈಲ್ಸ್ ಹಾಕ್ಕೊಬಿಟ್ರೆ ಸಖತ್ ಕಷ್ಟ, ಏನು ಹೇಳಿ. ಆದಷ್ಟು ಈ ಥರ ಒಳಗಡೆ ಹಾಕ್ಕೊಂಡ್ರೆ ಬೆಟರು, ಕಾಣಲ್ಲ. ಹಾಂ ಗೈಸ್ ಹಾಕ್ಕೊಂಡಿದ್ದೀನಿ. ಇವಾಗ ಜಡೆ ಹಾಕ್ಕೊಳ್ಬೇಕು. ನಾನು ಇದನ್ನು ಈ ಥರ ಪಾರ್ಟಿಷನ್ ಮಾಡ್ಕೋತೀನಿ.
ನಂಗೆ ಉದ್ದ ಜಡೆ ಅಂದರೆ ತುಂಬ ಇಷ್ಟ ಗೈಸ್ ಈ ಥರ. ಆದರೆ ಉದ್ದ ಅಂದರೆ ಸಣ್ಣ ಇರಬಾರ್ದು, ಇದೇ ಥರ ದಪ್ಪಕ್ಕಿರಬೇಕು, ಆವಾಗ ಇಷ್ಟ. ನನ್ನ ಕೂದಲಿದ್ದು ನೋಡಿ ಇಲ್ಲಿ ಕಟ್ಟಾಗ್ಬಿಟ್ಟಿದೆ, ಅದನ್ನ ಹಂಗೆ ಕವರ್ ಮಾಡ್ಕೊಬೇಕು. ವಾವ್ ಎಷ್ಟು ಉದ್ದ ಇದೆ ಜಡೆ. ನಾನು ಅಲ್ಲಿಗೆ ರಿಬ್ಬನ್ ಹಾಕ್ತಾ ಇದ್ದೀನಿ. ಭಾಗ್ಯಲಕ್ಷ್ಮಿಯಲ್ಲಿ ಅವಳಿಗೆ ಇಷ್ಟಿದ್ದ ಎಷ್ಟು ಚೆನ್ನಾಗಿ ಹಿಂಗೆ ಹಾಕೊಂಡಿರ್ತಾಳೆ ಅವಳು. ನನಗೆ ಇಷ್ಟ, ಅವಳ ಜಡೆ ಇಷ್ಟ ಆಗಿತ್ತು ಆ ಸೀರಿಯಲಲ್ಲಿ. ಸೀರಿಯಲ್ ನೋಡಲ್ಲ, ಜಸ್ಟ್ ನೋಡ್ತೀನಲ್ಲ ಅವಾಗ ಅಡ್ವರ್ಟೈಸ್ಮೆಂಟ್ ಅದು ಇದು ಎಲ್ಲಾದರೂ ಹೋದಾಗ ನೋಡಿರ್ತೀನಿ. ಅವಳ ಜಡೆ ಹಿಂಗೆ ಇರುತ್ತೆ ಸೇಮ್. ಪ್ಲಸ್ ನೋಡಿ ಸಿಂಪಲ್ಲಾಗಿ ಇವತ್ತು ಈ ಥರ ರೆಡಿಯಾಗಿದ್ದೀನಿ. ಸುಂದರಿ, ಇಲ್ಲಿ ಸ್ವಲ್ಪ ನಾನು ಕುಂಕುಮ ಇಟ್ಕೊತೀನಿ, ಇಲ್ಲಾಂದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಲಿಪ್ಸ್ಟಿಕಲ್ಲಿ ನಾವು ಹಾಕೊಂಡಾಗ ಕುಂಕುಮ ಇಟ್ಕೊಂಡ್ರೆ ತುಂಬ ಹೊತ್ತಿರುತ್ತೆ, ಬೇಗ ಹೋಗಲ್ಲ. ಅದಕ್ಕೇ ಗೈಸ್ ಫಸ್ಟ್ ಟೈಮು ಇಷ್ಟೊಂದು ಹೂವು ಮುಟ್ಕೋತಾ ಇದ್ದೀನಿ ನಾನು. ಇವತ್ತು ನಮ್ಮ ಅತ್ತೆ ಶಾಕ್ ಆಗಿಬಿಡ್ತಾರೆ ನಾನು ನೋಡಿ. ಅವ್ರಿಗೆ ಇಷ್ಟ ಈ ಥರ ದೊಡ್ಡ ಜಡೆ ಹಾಕ್ಕೊಳೋಕ್ಕೆ, ಹೂವು ಮುಟ್ಕೊಳ್ಳೋದೆಲ್ಲ. ನಾನು ಯಾವತ್ತೂ ಹಂಗಿರಲಿಲ್ಲ, ಇವತ್ತು ಹಾಕೋತಾ ಇದ್ದೀನಿ. ರೇಗಿಸ್ತಾರೇನೋ ಇಷ್ಟುದ್ದ ಜಡೆ ಯಾವಾಗ ಬಂತು ಅಂತ. ಇವಾಗ ಹಾಕೊಂಡು ಅಲ್ಲಿಗೆ ಹೋಗ್ತೀನಿ, ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಿ. ಇಷ್ಟುದ್ದ ಹಾಕೊಂಡಿದ್ದೀನಿ. ಓಕೆ, ಫೈನಲ್ ಲುಕ್ ಗೈಸ್ ಹಿಂಗಿದೆ. ಚಿಕ್ಕ ಸ್ಟಿಕ್ಕರ್ ಇಟ್ಕೊಂಡ್ರೆ ಅಷ್ಟೊಂದೇನೋ ಲುಕ್ ಇಲ್ಲ. ನೋಡೋಣ, ದೊಡ್ಡದ್ರಲ್ಲೇ ಮೇಂಟೈನ್ ಮಾಡೋಣ. ಗೈಸ್ ಎಲ್ಲ ಥರ ಲುಕ್ಕು ಇದೆ ಗೈಸ್. ಇದು ಒಂದು ಇದ್ಬಿಡ್ಲಿ ಬಿಡಿ, ದೊಡ್ಡ ಸ್ಟಿಕ್ಕರೇ ಆಗಲಿ, ಇದು ಒಂದು ಲುಕ್ ಇರಲಿ. ಓಕೆ ಫೈನಲಿ ಹಿಂಗೆ ಕಾಣಿಸ್ತಾ ಇದ್ದೀನಿ. ಹಾಂ, ಚೆನ್ನಾಗಿದೆ ಗೈಸ್. ಲಿಪ್ಸ್ಟಿಕ್ಕು ಅಷ್ಟೇ ಚೆನ್ನಾಗಿದೆ, ಸೆಟ್ ಆಯಿತು. ನಾನು ಸೆಟ್ ಆಗಲ್ಲ ಅಂದ್ಕೊಂಡೆ, ಲಿಪ್ಸ್ಟಿಕ್ಕೂ ಸೆಟ್ ಆಯಿತು. ವಾವ್, ಲುಕಿಂಗ್ ಲೈಕ್ ಅ ವಾವ್. ಚೆನ್ನಾಗಿ ಕಾಣಿಸ್ತಿದ್ದೀನಿ. ನಂದೇ ದೃಷ್ಟಿ ಆಗೋಗುತ್ತೆ ನನಗೆ. ಓಕೆ, ನನ್ನ ಕಣ್ಣಂತೂ ಮಸ್ತಾಗಿ ಬಂದಿದೆ ಗೈಸ್ ಮೇಕಪ್ಪಲ್ಲಿ. ಓಕೆ ಗೈಸ್, ನೋಡಿದ್ರಲ್ವಾ ವಿಡಿಯೋ ಯಾವ ರೀತಿ ಬಂದಿದೆ, ಮೇಕಪ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಹೊರಗಡೆ ಎಲ್ಲ ಆ ಮಕ್ಕಳು ಆಟಾಡ್ತಿದ್ರು, ಮಾತಾಡ್ತಿರೋದು ಎಲ್ಲ ಡಿಸ್ಟರ್ಬೆನ್ಸ್ ಇದೆ, ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಮತ್ತು ನೋಡಿ, ಲಾಸ್ಟು ನಾನು ಎಲ್ಲ ರೆಡಿ ಆಗ್ಬಿಟ್ಟು ಟೆರೆಸ್ ಮೇಲೆ ಹೋಗ್ಬಿಟ್ಟು ಈ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಜ್ಯುವೆಲ್ರಿ ಮತ್ತು ನನ್ನ ಆ ಮೇಕಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೆ. ನನಗೆ ಆ ಬಳೆ ಆಗಲಿ, ಸರ
ಮತ್ತು ಹೇರ್ ಸ್ಟೈಲು ಸ್ಯಾರಿ ಎಲ್ಲ ತುಂಬ ಇಷ್ಟ. ಹೂವು ಅಂತೂ ನಾನು ಫಸ್ಟ್ ಟೈಮ್ ಇಷ್ಟೊಂದು ಹೂವು ಮುಟ್ಕೊಂಡಿದ್ದು, ಆದರೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಯಿತು ಈ ಲುಕ್ಕು ಗೈಸ್. ಎಲ್ಲರೂ ಕೇಳ್ತಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ನನ್ನ ತಂಗಿ ಅಂತೂ ಅವಳು ಫುಲ್ಲು ಖುಷಿಯಾಗೋಗಿದ್ದಾಳೆ. ಅವಳು ಹೇಳೋದೇ ಕಷ್ಟ ಚೆನ್ನಾಗಿದ್ದೀಯಾ ಅಂತ, ಅಂಥದ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಅಂದ್ಲು. ನಂಗೆ ಅದೇ ಖುಷಿ ಆಯಿತು. ಮತ್ತು ನಮ್ಮಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತೆ. ನಮ್ಮಮ್ಮ ಯಾವಾಗೂ ಹೇಳ್ತಾರೆ ನಾನು ಹೆಂಗಿದ್ರು ಚೆನ್ನಾಗಿದೆಯಾ ಬಿಡು ನೀನೇನು ಅಂತ ಹೇಳ್ತಾ ಇರ್ತಾರೆ. ಆದ್ರೂ ನಂಗೆ ಇಷ್ಟ ಆಯ್ತು. ಓಕೆ ಎಸ್, ನಮ್ಮಮ್ಮನೇ ಎಲ್ಲ ಎಲ್ಲರೂ ಹೇಳ್ತಾಯಿದ್ರು, ತುಂಬ ಜನ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತು ಈ ನಡುವೆ ಅಂತೂ ನಾನು ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿರೋರೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದೀರಾ. ತುಂಬ ಬೇಜಾರಾಗ್ತಿದೆ. ಎಷ್ಟು ಸಬ್ಸ್ಕ್ರೈಬರ್ಸ್ ಇತ್ತು ಎಲ್ಲ ಕಮ್ಮಿ ಆಗ್ತಿದೆ ಅಂತ. ನಾನು ಕಂಟಿನ್ಯೂ ಮಾಡ್ತೀನಿ ಗೈಸ್ ವೀಡಿಯೋಸು. ಫ್ರೀ ಇದ್ದಾಗೆಲ್ಲ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಆದಷ್ಟು ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಹೇಳಿ, ನನಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.